ನಮ್ಮ ಜೊತೆಗೆ ಕನ್ನಡದ ಬಿಗ್ ಬಾಸ್ ಸ್ಪರ್ಧಿಯಾಗಿರ್ತಕ್ಕಂಥ ಸೀಸನ್ 12 ಇದ್ದರು. ಸಿಕ್ಕಾಪಟ್ಟೆ ಸೌಂಡ್ ಕೂಡ ಮಾಡಿದರು, ಒಂದಷ್ಟು ಹೆಸರನ್ನು ಕೂಡ ಮಾಡಿದರು. ಅದರ ಆಚೆಗೆ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆನೂ ಕೂಡ ಒಂದಷ್ಟು ಸುದ್ದಿಯಲ್ಲಿದ್ದರು. ಅವ್ರು ಯಾರು ಅಂತ ನಿಮಗಾಗಲೇ ಕನ್ಫ್ಯೂಷನ್ ಆಗ್ತಿರಬೇಕು. ಸತೀಶ್ ಕ್ಯಾಡಬಾಮ್ಸ್. ಹಾಯ್ ಸರ್. ನಮಸ್ತೆ ನಮಸ್ತೆ ಸರ್. ಹೇಗಿದ್ದೀರಿ ಸರ್? ಸರ್ ನೀವೇ ಸರ್, ಬಿಗ್ ಬಾಸ್ ಮನೆಯಲ್ಲಿ ಒಂದು ನಿಮ್ಮದೇ ಆದಂಥ ಒಂದು ಟ್ರೆಂಡ್ ಸೃಷ್ಟಿ ಮಾಡಿದ್ರಿ. ಸೊ ಅದರಾಚೆಗೆ ಬಿಗ್ ಬಾಸ್ ಮನೆ ಒಳಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮದೇ ಆದಂಥ ಒಂದಿಷ್ಟು ಹೆಸರು ಮಾಡಿದ್ರಿ. ಸೊ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಸರ್? ಸರ್ ಫಸ್ಟ್ ವೀಕ್ ಅಂತೂ ಸೂಪರ್ ಡೂಪರ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲರೂ ಫ್ರೆಂಡ್ ಆಗಿ, ಆಮೇಲೆ ನಮಗೂ ಟಾಸ್ಕ್ ಎಲ್ಲ ಏನೂ ಇರಲಿಲ್ಲ, ತುಂಬ ಫ್ರೀ ಬಿಟ್ಬಿಟ್ಟಿದ್ರು. ತುಂಬ ಎಂಜಾಯ್ ಮಾಡಿಕೊಂಡು, ತಮಾಷೆ ಮಾಡಿಕೊಂಡು, ಡ್ರಾಮಾಗಳು ಮಾಡಿಕೊಂಡು ಏನೇನೋ ಇದ್ವಿ. ಅದು ಬರ್ತಾ ಬರ್ತಾ ಒಂದು ವಾರ ಆಗ್ತಿದ್ದಂಗೆ ಟಾಸ್ಕ್ ಅಂತ ಕೊಟ್ಬಿಟ್ರು, ಅಂದರೆ ರಾಜರು ಸೇವಕರು ಅಂತ. ಆವಾಗ ಮನೇಲಿ ಯಾವ ಲೆಕ್ಕಕ್ಕೆ ಜಗಳ ಆಗ್ತಾಯಿತ್ತು ಅಂದರೆ ತಲೆ ಚಿಟ್ಟಿಡ್ದೋಗ್ಬಿಡೋದು. ಅಂದರೆ ಇವರು ಪರ್ಪಸ್ಲಿ ಆಡ್ತಾ ಇದ್ದಾರೋ ಇಲ್ಲ ಟಿ ಆರ್ ಪಿಗೋಸ್ಕರ ಆಡ್ತಾ ಇದ್ದಾರೋ ಅಂತ ಆ ಲೆವೆಲಿಗೆ ಜಗಳ ಆಡೋರು. ನೆಮ್ಮದಿ ಇಲ್ಲ. ಆಮೇಲೆ ಗುಂಪುಗಾರಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಒಂದು ವಾರ, ಎರಡನೇ ವಾರ ಆಗ್ತಿದ್ದಂಗೆ ನನ್ನೇ ಟಾರ್ಗೆಟ್ ಮಾಡಿದ್ರು, ಇವ್ರನ್ನೇ ಆಚೆ ಹಾಕಬೇಕು ಅಂತ. ಕೊನೆಗೆ ನೀವೇ ನೋಡ್ತಾ ಇದ್ರೆ 3ನೇ ವಾರಕ್ಕೆ ನನ್ನ ಆಚೆ ಕಳಿಸಿದ್ರು. ಆದರೆ ನನಗೇನು ಬೇಜಾರಿಲ್ಲ, ಅಂದರೆ ಇರೋವ್ರಿಗೂ ನಾನು ಒಳ್ಳೆಯವನು ಅನ್ಸ್ಕೊಂಡು ಆಚೆ ಬಂದೆ. ಕೆಟ್ಟ ಹೆಸರು ತೊಗೊಳಕ್ಕಿಂತ ಮುಂಚೆ ಕಳಿಸಿದ್ರಲ್ಲ ಅಂತ ಇನ್ನೂ ಖುಷಿನೇ ಇದೆ. ಸರ್, ನಿಮ್ಮ ನೋಡ್ತಿದ್ರೆ ನಮಗೆ ಒಂದೊಳ್ಳೆ ಬಾಲಿವುಡ್ ಆ್ಯಕ್ಟರ್ ನೋಡ್ದಂಗೆ ಆಗುತ್ತೆ. ನೀವು ಯಾಕೆ ಈ ಶ್ವಾನಗಳ ಪ್ರೀತಿಯೆಡೆಗೆ ಮುಖ ಮಾಡಿದ್ರಿ ಎನ್ನುವಂಥದ್ದು? ಯಾಕೆಂದರೆ ನಟನೆ ಕಡೆ ಮುಖ ಮಾಡ್ಬೋದಿತ್ತು, ನೀವು ಯಾಕೆ ಶ್ವಾನಗಳ ಪ್ರೀತಿ ಕಡೆ ಮುಖ ಮಾಡಿ? ಇಲ್ಲ, ನೀವು ಬರೀ ಡಾಗ್ ಅಂತಲೇ ಅಂದ್ಕೊಂಡಿದ್ದೀರಾ. ನಾನು 4 ಪಿಕ್ಚರಲ್ಲಿ ಆ್ಯಕ್ಟು ಮಾಡಿದ್ದೀನಿ. ದರ್ಶನ್ ಸರ್ ಜೊತೆ ಸೆಕೆಂಡ್ ಹೀರೋ ಆಗೂ ಮಾಡಿದ್ದೀನಿ. ರಾಮಸ್ವಾಮಿ ಕೃಷ್ಣಸ್ವಾಮಿ ಅನ್ನೋ ಮೂವಿಲಿ ಆ್ಯಂಟಿ ಹೀರೋ ಆಗೂ ಮಾಡಿದ್ದೀನಿ. ಅದು ಬಿಟ್ಟು ವಿನೋದ್ ಪ್ರಭಾಕರ್ ಜೊತೆ ಸೈಡ್ ಆ್ಯಕ್ಟಿಂಗ್ ಮಾಡಿದ್ದೀನಿ. ಬದ್ರಿ ಮೂವಿಲಿ ಯೋಗೇಶ್ವರ್ ಜೊತೆ ಫ್ರೆಂಡ್ ಕ್ಯಾರೆಕ್ಟ್ರು ಮಾಡಿದ್ದೀನಿ. ಆ ಥರ 4 ಪಿಕ್ಚರು ಮಾಡಿ ಅಲ್ಲಿ ನನಗೆ ಗಾಡ್ ಫಾದರ್ ಅಂತ ಯಾರೂ ಇರಲಿಲ್ಲ, ಬ್ಯಾಕ್ ಸಪೋರ್ಟ್ ಯಾರೂ ಇರಲಿಲ್ಲ. ಅಲ್ಲಿ ಬರೋ ದುಡ್ಡೆಲ್ಲ ಅಲ್ಲಿರೋ ವರ್ಕರ್ಸ್ಗೆ ಹಂಚ್ತಿದ್ದೆ. ಆಮೇಲೆ ಡೈಲಿ 25 kg ಹಸಿ ಚಿಕನ್ ತೊಗೊಂಡೋಗಿ ಕೊಡ್ತಿದ್ದೆ. ಹಂಗೆಲ್ಲ ಮಾಡಿ ಅಲ್ಲೂ ಹೆಸರು ತೊಗೊಳಕ್ಕೆ ಹೋದ್ರೂ ಅಲ್ಲೂ ತುಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ಮೇಕಪ್ ವಿಷಯದಾಗಲಿ, ನನ್ನ ಬಟ್ಟೆ ತೊಗೊಂಡೋದ್ರೆ ಅದು ಹಾಕಕ್ಕೆ ಬಿಡ್ತಾ ಇರಲಿಲ್ಲ. ಥೀಮ್ ತಕ್ಕನಂಗೆ ನಂದೇ, ನಿಮ್ಗೆ ಇವತ್ತು ಯಾವ ಕಾಸ್ಟ್ಯೂಮ್ ಅಂದರೆ ನಾನೇ ನಂದು ಒಂದು ಎತ್ಕೊಂಡು ಹೋಗ್ತಿದ್ದೆ, ಅದನ್ನು ಹಾಕಕ್ಕೆ ಬಿಡ್ತಾ ಇರಲಿಲ್ಲ. ಎಲ್ಲಿ ಇವ್ನು ಮಿಂಚಿಬಿಡ್ತಾನೆ, ಬೆಳೆದು ಬಿಡ್ತಾನೆ ಅಂತ ಆ ಥರ ತುಳಿತಾ ಇದ್ರು. ಅದಕ್ಕೆ ನನಗೆ ದರ್ಶನ್ ಮೂವಿಲೇ ಲಾಸ್ಟು ಕಣ್ಣಲ್ಲಿ ನೀರು ಹಾಕ್ಕೊಂಡು ಹತ್ಕೊಂಡು ಸವಾಸನೆ ಬೇಡ ಅಂದ್ಬಿಟ್ಟು, ಯಾಕಂದರೆ ನನಗೆ ಆ್ಯಕ್ಟಿಂಗೂ ಬರ್ತಿರಲಿಲ್ಲ, ಡ್ಯಾನ್ಸು ಬರ್ತಿರಲಿಲ್ಲ. ಬರೀ ನನ್ನ ಪರ್ಸ್ನಾಲಿಟಿಗೆ ಅವರಾಗವರೇ ಬಂದು ಕರೆದಿದ್ದು. ಅದರಿಂದ ₹1 ನನಗೆ ಬೇಡ ಅಂತ ಅಲ್ಲಿ ಬರೋ ಇನ್ಕಮ್ನೆಲ್ಲ ಅವತ್ತು ಕಲೆಕ್ಟ್ ಮಾಡಿ ವರ್ಕರ್ಸ್ಗೆ ಹಂಚ್ಬಿಟ್ಟು ಬರ್ತಿದ್ದೆ. ಅಲ್ಲೂ ಹೆಸರು ತೊಗೊಳಕ್ಕೆ ಹೋದೆ. ಅಂದರೆ ಇಲ್ಲಿ ಗೊತ್ತಾಗೋಯ್ತು, ಇಲ್ಲಿ ಹೆಸರು ತೊಗೊಳೋದು ಮುಖ್ಯ ಅಲ್ಲ, ಮೋಸ ಮಾಡಿ ಚೀಟ್ ಮಾಡಿದ್ರೆ ಇಲ್ಲಿ ಉದ್ಧಾರ ಆಗೋದು ಅಂತ. ಅದಕ್ಕೆ ಇವರು ಸವಾಸನೆ ಬೇಡ ಅಂದ್ಬಿಟ್ಟು 4 ಪಿಕ್ಚರ್ಗೆ ಬಿಟ್ಬಿಟ್ಟೆ. ಅದಕ್ಕಿಂತ ಮುಂಚೆ ಡಾಗಲ್ಲಿ ತುಂಬ ಹೆಸರು ಮಾಡಿದ್ದೆ. ಆ ಮೂವಿಗೆ ಹೋದಾಗ ಡಾಗ್ದೆಲ್ಲೋ ಡೌನ್ ಆಗ್ತಾ ಇದೆ ಅಂತ ಅನ್ನಿಸ್ಬಿಡ್ತು. ಅದಕ್ಕೆ ಇದ್ದರೆ ಒಂದೇ ಬಿಸ್ನೆಸ್ಸಲ್ಲಿರಬೇಕು ಅಂದ್ಬಿಟ್ಟು ಮೂವಿ ಸವಾಸನೆ ಬೇಡ ಅಂದ್ಬಿಟ್ಟು ಬಿಟ್ಬಿಟ್ಟು ಇವತ್ತು ವರ್ಲ್ಡ್ಗೆ ನಂಬರ್ 1 ಆಗಬೇಕು ಅಂತ ಕನಸಿತ್ತು. ಇವತ್ತು ಗೂಗಲಲ್ಲಿ ವರ್ಲ್ಡ್ಸ್ ನಂಬರ್ 1 ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಇಲ್ಲ ವರ್ಲ್ಡ್ಸ್ ನಂಬರ್ 1 ಡಾಗ್ ಬ್ರೀಡರ್ ಅಂತ ಹೊಡೆದ್ರೆ ನಾನೇ ಫಸ್ಟ್ ಬರ್ತೀನಿ. ಅಂದರೆ ನನ್ನ ಹೆಸರು ಹಾಕೋದೇ ಬೇಡ, ವರ್ಲ್ಡ್ಗೆ ನಂಬರ್ 1 ಇರೋದೇ ಗೂಗಲಲ್ಲಿ ತೋರಿಸೋದು. ಇವತ್ತು ವರ್ಲ್ಡ್ ನಂಬರ್ 1 ಆಗಿದ್ದೀನಿ. ಅದು ಈಗ ರಜನಿಕಾಂತ್ ಸರ್ ಸೂಪರ್ ಸ್ಟಾರ್ ಅಂತ ಅವಾರ್ಡ್ ತೊಗೊಂಡಿದ್ದಾರೆ. ಅವರು ಬಂದು ಫಿಲಿಮ್ ಇದರಲ್ಲಿ ಆ್ಯಕ್ಟಿಂಗಲ್ಲಿ ಸೂಪರ್ ಸ್ಟಾರು. ಆ ಥರ ನನಗೆ ಏಷ್ಯಾ ಫೇಮ್ ಅವಾರ್ಡು ಸೂಪರ್ ಸ್ಟಾರ್ ಅಂತ ಕೊಟ್ಟಿದ್ದಾರೆ. ಅದು ಡಾಗ್ ಫೀಲ್ಡಲ್ಲಿ, ಮೂವಿದ್ರಲ್ಲ ಸೂಪರ್ ಸ್ಟಾರ್ ಅಂತ ಅದೊಂದು ಹೆಗ್ಗಳಿಕೆ ನಂದು. ಅದು ಬಿಟ್ಟು ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತ ಅವಾರ್ಡ್ ಕೊಟ್ಟಿದ್ದಾರೆ. ಅಂದರೆ ಒಂದು ಫಂಕ್ಷನ್ಗೆ ಯಾರು ಹೀರೋಯಿನು, ಮಿನಿಸ್ಟರು, ಸ್ವಾಮೀಜಿ, ಕ್ರಿಕೆಟರು ಯಾರು ಬರಲಿ, ಅವ್ರು ಬಂದರೆ ಅಲ್ಲಿ ಬಂದಿರೋರು ಅಷ್ಟು. ಆಮೇಲೆ ಆ ಊರು ಇಲ್ಲ ಪಕ್ಕದ ಊರವ್ರಿಗೂ ಒಂಚೂರು ನ್ಯೂಸ್ ಆಗುತ್ತೆ. ಆದರೆ ನಾನು ಬಂದು ಒಂದು ನಾಯಿ ಹಿಡ್ಕೊಂಡು ಬಂದು ಲಾಂಚ್ ಮಾಡಿದ್ರೆ 1 ನೈಟಲ್ಲಿ 125 ದೇಶ 5,000 ನ್ಯೂಸ್ ಚಾನಲಲ್ಲಿ ಬರ್ತೀನಿ. ಇದು ನನಗೆ ಹೆಗ್ಗಳಿಕೆ. ಆಮೇಲೆ ಅದರಿಂದ ನನಗೆ ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂದರೆ ನೀನು ಬಂದರೆ ಮಿಕ್ಕಿದವರೆಲ್ಲ ಅಷ್ಟೇ ಅನ್ನೋ ಥರ ನನಗೆ ಕರೀತಾರೆ. ಅದನ್ನು ಪ್ರೂವ್ ಮಾಡು ತೋರಿಸಿದ್ದೀನಿ. ಇವಾಗ ಒಂದು ಡಾಗ್ದು ಲಾಂಚ್ ಎಲ್ಲೋ ಮಾಡಬೇಕಿತ್ತು, ಅದು ಮಿಸ್ ಆಯಿತು. ಇವಾಗ ನೆಕ್ಸ್ಟ್ ಮಂತ್ 5ನೇ ತಾರೀಕು ಮಾಡ್ತಾಯಿದ್ದೀನಿ. ಅವತ್ತು ನಾನು ಚಾಲೆಂಜ್ ಮಾಡಿದ್ದೀನಿ, ಅದನ್ನು 1 ನೈಟಲ್ಲಿ ವರ್ಲ್ಡ್ ನ್ಯೂಸ್ ಮಾಡ್ತೀನಿ ಅಂತ. ಅದೇನಾದ್ರು ತಪ್ಪಿದ್ರೆ ನೀವು ಬೇಕಾದ್ರೂ ಏನು ಬೇಕಾದ್ರೂ ಬೈಕೋಬೋದು ನನಗೆ. ಸರ್, ಕೆಲವರು ಹೇಳ್ತಾರೆ 10-15 ಸಾವಿರ ನಾಯಿ ತಂದುಬಿಟ್ಟು ಕೋಟಿ ನಾಯಿ, ಲಕ್ಷ ನಾಯಿ ಅಂತ ಬಿಲ್ಡಪ್ ಕೊಡ್ತಾರೆ ಸತೀಶ್ ಅವರು ಎನ್ನುವಂಥದ್ದು. ಅಂಥವ್ರಿಗೆ ಏನು ಹೇಳ್ತೀರಾ? ಸರ್, ನಾನು ಬ್ಲೇಸರ್ ಹಾಕಿದ್ದೆ ಸರ್, ಸುದೀಪ್ ಸರ್ ಮುಂದೆ ಫಸ್ಟ್ ಡೇ ಎಂಟ್ರಿ ದಿವಸ ಬ್ಲೇಸರ್ ಹಾಕಿದ್ದೆ 2,80,000 ಅಂತ. ಅದಕ್ಕೆ ಜನ ಎಲ್ಲ ಆಡ್ಕೊಂಡ್ರು, ಒಳಗಿರೋರು ಆ ಕಂಟೆಸ್ಟೆಂಟ್ಗಳು ಆಡ್ಕೊಂಡ್ರು. ಆಮೇಲೆ ನಾನು ಹುಡುಗರಿಗೆ ಕೊಡಲಿಲ್ಲ ಸರ್, ಯಾಕಂದರೆ ಹುಡುಗರಿಗೆ ಅದ್ರದ್ದು ಗಂಧ ಗೊತ್ತಿರಲ್ಲ. ಹುಡುಗಿರಿಗಾದರೆ ಬ್ಲೌಸ್ ಹೊಲಿಸ್ತಿರ್ತಾರೆ, ಸೀರೆಯಲ್ಲಿ ಅದು ಮೆಟೀರಿಯಲ್ಲು, ಫಿನಿಶಿಂಗು, ಕ್ವಾಲಿಟಿ ಎಲ್ಲ ಗೊತ್ತಾಗುತ್ತೆ. ಎಲ್ಲ ಅದು ಎತ್ತೆತ್ತಿ ಹುಡುಗಿರ ಕೈ ಕೊಟ್ಟೆ. ಈಗ ಮೊನ್ನೆ ಇಂಟರ್ವ್ಯೂ ಮೊನ್ನೆಯಿಂದ ಹಾಕ್ತಾಯಿದ್ದೆ, ಎಲ್ಲ ಮೀಡಿಯಾವ್ರಿಗೂ ಕೊಟ್ಟೆ. ಮೇಡಮ್ ಇದು ನೋಡ್ಬಿಟ್ಟು ಎಷ್ಟಿರ್ಬೋದು ರೇಟ್ ಹೇಳಿ ಅಂತ. ಯಾಕಂದರೆ ಅವ್ರಿಗೆ ಅದ್ರದ್ದು ಬ್ಯಾಕು ಗೊತ್ತಿರಲಿಲ್ಲ. ಇದು ಗ್ಯಾರಂಟಿ ಲಕ್ಷಾಂತರ ರೂಪಾಯಿ ಇರುತ್ತೆ ಅಂದರೆ ಎಷ್ಟು ಹೇಳಿ ಮೇಡಮ್ ಅಂದಾಜು ಅಂದೆ.
ಅಯ್ಯೋ ಇದು ವರ್ಕ್ ನೋಡಿದ್ರೆ ಭಯ ಆಗ್ತದೆ, ಈ ಥರ ಯಾರ ಕೈಲೂ ಮಾಡೋಕ್ಕೆ ಆಗಲ್ಲ, ಹ್ಯಾಂಡ್ ವರ್ಕ್ ಅಂತೀರ ಈ ಲೆವೆಲ್ಗಿದೆ, ಇಷ್ಟು ಫಿನಿಶಿಂಗ್ ಇದೆ, ಇಷ್ಟು ಕ್ವಾಲಿಟಿಲಿದೆ ಅಂತ. ನಾನು ಎಷ್ಟಕ್ಕೆ ಇಸ್ಕೊಡ್ತೀರಾ ಮೇಡಮ್ ಇದನ್ನ ಎಲ್ಲರೂ ತಕ್ಕೊಡಿಸಿ ಮೇಡಮ್ ಅಂತ ರಿಕ್ವೆಸ್ಟ್ ಮಾಡಿ ನಿಮ್ಮ ಆ್ಯಂಕರ್ಗಳಿಗೆ ಕೇಳಿದೆ. ಯಾಕಂದರೆ ಅವ್ರಿಗೆ ಗೊತ್ತಿರಲಿಲ್ಲ, ಆ ನ್ಯೂಸ್ ಗೊತ್ತಿಲ್ಲದೇ ಇರೋರು ಕೇಳಿದೆ. ಇದು ಗ್ಯಾರಂಟಿ 3 ಲಕ್ಷದ ಮೇಲೆ ಆಗುತ್ತೆ ಅಂದರು. 2,80,000 ಮೇಡಮ್ ಅಂದರು. ಅಂದರೆ ಅದು ಗೊತ್ತಾಗೋರಿಗೆ ಗೊತ್ತಾಗೋದು. ಈಗ ಮಾರುತಿ ಕಾರ್ 800 ಯೂಸ್ ಮಾಡಿದವ್ರಿಗೆ BMW ರೋಲ್ಸ್ ರಾಯ್ಸ್ ಬಗ್ಗೆ ಹೇಳಿದ್ರೆ ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗೆ. ಅವ್ರು ಇದರಲ್ಲೂ 5 ಜನ ಕೂರ್ಬೋದು, ಅದರಲ್ಲೂ 5 ಜನ ಕೂರ್ಬೋದು, ಏನಕ್ಕೆ ಇದು ಇಷ್ಟು ರೇಟು, ಅದು ಓಡುತ್ತೆ ಇದು ಓಡುತ್ತೆ ಅಂತಾರೆ. ಈಗ ಇದನ್ನು ಮಾತಾಡೋರ ಕ್ವಾಲಿಟಿಯವ್ರ ಮಾತಾಡಿದ್ರೆ ಇದ್ರ ಬಗ್ಗೆ ಅರ್ಥ ಆಗುತ್ತೆ, ಇದ್ರ ಮಾತಾಡೋ ಕ್ವಾಲಿಟಿಯವ್ರ ಬಗ್ಗೆ ಮಾತಾಡಿದ್ರೆ ಇದು ಅರ್ಥ ಆಗುತ್ತೆ, ಇದನ್ನು ಮಾತಾಡೋ ಕ್ವಾಲಿಟಿ ಜನದ ಬಗ್ಗೆ ಮಾತಾಡಿದ್ರೆ ರೋಲ್ಸ್ ರಾಯ್ಸ್ ಬಗ್ಗೆ ಗೊತ್ತಾಗುತ್ತೆ. ಆ ಥರ ನಾನು ಏನು ತರ್ತಿದ್ದೀನಿ ನಾಯಿ ಅನ್ನೋದು ಅವರು ಇಂಡಿಯಾಲಲ್ಲ ಬೇರೆ ಕಡೆ ಎಲ್ಲರೂ ಒಂದು ನಾಯಿ ತೋರಿಸ್ಲಿ, ಏನಕ್ಕೆ ಯುನಿಕ್ಕು, ಏನಕ್ಕೆ ಕಾಸ್ಟ್ಲಿ ಅಂತ ಹೇಳ್ತೀನಿ. ಈಗ ನಾನು ತರಿಸೋದು ವರ್ಲ್ಡ್ಗೆ ಬಿಗ್ಗೆಸ್ಟ್ ಇರುತ್ತೆ, ಇಲ್ಲ ವರ್ಲ್ಡ್ಗೆ ಟಾಲೆಸ್ಟ್ ಇರುತ್ತೆ, ಇಲ್ಲ ವರ್ಲ್ಡ್ಗೆ ರೇರೆಸ್ಟ್ ಇರುತ್ತೆ. ಎಲ್ಲಿಂದ ತರಿಸ್ತೀರಾ ಈ ನಾಯಿಗಳನ್ನ? ಸರ್ ಇದು ನನಗೆ ಬ್ರೋಕರ್ಸ್ ಇದ್ದಾರೆ ಸರ್, ಬ್ರೋಕರ್ಸ್ ಇದ್ದಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ನಾನೊಬ್ಬನೇ ಈ ಥರ ನಾಯಿಗಳು ತೊಗೊಳ್ಳೋದು ಅನ್ನೋದು ಗೊತ್ತಿರುತ್ತೆ. ಅವ್ರೇನು ಮಾಡ್ತಾರೆ, ಆ ಥರ ರೇರ್ ಬ್ರೀಡ್ ಹುಡ್ಕಿದ್ರೇ ಸತೀಶ್ ತೊಗೊಳ್ಳೋದು ಅಂತ ಅವ್ರಿಗೆ ಗೊತ್ತಿರುತ್ತೆ, ಎಷ್ಟಾರ ಕೊಟ್ಟು ತೊಗೊಳ್ತಾನೆ ಅಂತ. ನಂಗೆ ನಾರ್ಮಲ್ 1000 ಅಲ್ಲ 1 ಲಕ್ಷ ನಾಯಿ ತೋರಿಸಿದ್ರು ತೊಗೊಳ್ಳಲ್ಲ. ಏನಕ್ಕಂದರೆ ಅದು ತಂದರೆ ಅದು ಪಕ್ಕದ ಮನೆಯಲ್ಲೂ ಇದೆ, ಆ ರೋಡಲ್ಲೂ ಇದೆ, ಈ ರೋಡಲ್ಲೂ ಇದೆ ಅಂತ ಯಾರೂ ಹತ್ರಕ್ಕೂ ಬರಲ್ಲ. ಈಗ ಗೋಲ್ಡನ್ ಲ್ಯಾಬ್ರಡಾರ್, ಗ್ರೇಡನ್, ಡಾಬರ್ಮ್ಯಾನ್ ಅವೆಲ್ಲ ಎಲ್ಲರೂ ನೋಡಿರ್ತಾರೆ. ಇವಾಗ ನಾನೊಂದು ಮೂವಿದ ಬಗ್ಗೆನೇ ಹೇಳ್ತೀನಿ. ಒಂದು ಮೂವಿಲಿ ಒಂದು ನಾಯಿ ಮಾಡಿ ಫೇಮಸ್ ಆಯಿತು. ಅದು ಒಂದೇ ಫಂಕ್ಷನಿಗೆ ಬಂದಿತ್ತು, ನನ್ನ ನಾಯಿಯು ಒಂದು ಫಂಕ್ಷನಿಗೆ ಬಂದಿತ್ತು. ಅವರು ಕಾರಲ್ಲಿ ಇಳಿಸಿ ಒಳಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸೆಕ್ಯೂರಿಟಿ ಗಾರ್ಡೂ ಆ ನಾಯಿನ ನೋಡಲ್ಲ, ಹೆಸರು ಹೇಳಲ್ಲ. ಅದು ಪಾಪ ಅವಮಾನ ಆಗುತ್ತೆ. ಆ ಲ್ಯಾಬ್ರಡಾರ್ನ ಅದು ಎಷ್ಟು ಫೇಮಸ್ಸು, ಅಷ್ಟು ನಿಯತ್ತಾಗಿ ಅದ್ರದ್ದು ವರ್ಕ್ ಮಾಡಿ ಅಷ್ಟು ಫೇಮಸ್ಸು. ಆದರೂ ಮಲ್ಲೇಶ್ವರಮಲ್ಲಿ ಒಂದು ಫಿಲಿಮ್ದು ಲಾಂಚ್ಗೆ ಅದನ್ನು ಕರೆಸಿರ್ತಾರೆ, ನನ್ನೂ ಕರೆಸಿರ್ತಾರೆ. ಅದು ಹೋದರೆ ಸೆಕ್ಯೂರಿಟಿ ಗಾರ್ಡಿಗೆ ಕೂತಿರೋನು ಸುಮ್ಮನೆ ಏನೋ ಟಾಯ್ಲೆಟ್ಗೆ ಉಚ್ಚೋಗಿಸೋಕ್ಕೆ ಯಾರೋ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ಥರ ಹಿಂಗೇ ಇರುತ್ತೆ. ನಾನು ಕಾರಿಂದ ಇಳಿಸ್ತೀನಿ ಸರ್, ಅವರೆಲ್ಲ ಅವ್ರ ಹೆಂಡ್ತಿ ಎಲ್ಲ ಎಲ್ಲರನ್ನೂ ಕರೆದು ಅಕ್ಕಪಕ್ಕ ಕಾರೆಲ್ಲ ನಿಲ್ಲಿಸಿ ಓಡಿ ಬರ್ತಾರೆ. ಇದು ನಂದು ಸರ್. ಅಂದರೆ ಅವ್ರಿಗೂ ನನಗೂ ಡಿಫ್ರೆನ್ಸು. ಅವ್ರು ಅದಕ್ಕೆ ಏನೇ ಟ್ರೈನ್ ಮಾಡಿರ್ಬೋದು, ಏನೇ ಮಾಡಿರ್ಬೋದು, ನಾನು ಬರೀ ಒಂದು ನಾಯಿ ಹಿಡ್ಕೊಂಡು ಇಳಿದ್ರೇ ಬಜಾರ್. ಆ ಥರ ಬಜಾರ್ ಆಗೋ ನಾಯಿನ ನನಗೆ ಗೊತ್ತು. ಈ ನಾಯಿ ಹಿಡ್ಕೊಂಬಂದ್ರೇ ರೋಡ್ ಜಾಮ್ ಆಗುತ್ತೆ, 2.5 ಕಿಲೋಮೀಟ್ರ್ ರೋಡ್ ಜಾಮ್ ಆಗುತ್ತೆ, ಇಷ್ಟು ಜನ ಸೇರ್ತಾರೆ, ಮೀಡಿಯಾ ಬರ್ತಾರೆ ಅನ್ನೋದು ಗೊತ್ತು. ಆ ಥರ ನಾಯಿನ ಹುಡುಕ್ತೀನಿ. ಅಂದರೆ ಅದು ಈಗ ಮನುಷ್ಯರಲ್ಲಿ ಸರ್ ಎಲ್ಲರೂ 6 ಅಡಿ, ಫಾರಿನರ್ 6.5 ಅಡಿ ಇರ್ತಾರೆ. ಒಬ್ಬ 8 ಅಡಿ 9 ಅಡಿ ಇದ್ದರೆ 1 ಕೋಟಿ ಜನದಲ್ಲಿ ಅವ್ನು ಸ್ಪೆಷಲ್. ಆ 8 ಅಡಿ 10 ಅಡಿ ಇರೋನ್ನ ತೊಗೊಳ್ತೀನಿ. ಅದನ್ನು ನಾಯಿ ಕಂಪೇರ್ ಮಾಡ್ಕೊಳ್ಳಿ. ಆಮೇಲೆ ಯಾರ ಹತ್ರ ಇಲ್ಲದೇ ಇರೋ ಕಲರ್, ಒಬ್ಬ 3 ಕಲರ್ ಉಟ್ಬಿಟ್ಟಿರ್ತಾನೆ ಅಂದ್ಕೊಳ್ಳಿ. ಈಗ ಬಂದವರು ಅದೇನೋ ಅಂತಾರೆ ಅದಕ್ಕೆ, ಅಲ್ಬಿನೋ, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತಾರೆ. ಆ ಥರ 3 ಕಲರ್ ಇದ್ದರೆ ಅವನು ರೇರೆಸ್ಟು. ಆ ಥರ ನಾಯಿಯಲ್ಲಿ ರೇರ್ ಕಲರು, ರೇರ್ ಬ್ರೀಡು, ಅಂದರೆ ಹುಡುಕಿದ್ರೂ ಅದು ಸಿಗಲ್ಲ. ಆಮೇಲೆ ಆ ಜಾತಿ ಹೆಸ್ರು ನಾನು ಹೇಳಿದ್ರೆ ಹೌದಾ ಹಿಂಗೂ ಉಂಟಾ, ಈ ಥರ ಜಾತಿನೂ ಬರುತ್ತಾ ಅನ್ಬೇಕು. ಆ ಥರ ರೇರೆಸ್ಟು. ಆಮೇಲೆ ತೋಳ ಕ್ರಾಸಾಗಿ ಹುಟ್ಟಿರುತ್ತೆ. ಆ ಥರದ್ದು ಯಾರ ಹತ್ರನೂ ಇರಲ್ಲ. ಒಂದೇ ಒಂದು ಮನೇಲಿ ಫಾರಿನಲ್ಲಿತ್ತು, ಅವರಿಂದ ನಾನು ತೊಗೊಂಡು ಉಲ್ಫ್ ಡಾಗ್ ಅಂತ ಅದನ್ನು ವರ್ಲ್ಡ್ ನ್ಯೂಸ್ ಮಾಡಿದೆ. ಅದಕ್ಕೆ ಇಡಿನೂ ರೈಡ್ ಆಯಿತು. ಇಡಿ ರೈಡ್ ಆಯಿತು, ಮನೆ ತೋರಿಸಿದ್ರು, ನನ್ನನ್ನು ಹಿಡ್ಕೊಂಡು ಹೋದ್ರೆ ಸರ್ ಕೇಸ್ ಆಯಿತಾ ಸರ್? ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಬರೀ ಮನೆ ತೋರಿಸಿದ್ರು ಸರ್. ನಾನು ಏನಾರು ಜಿ ಪಿ ಕರ್ಕೊಂಡು ಹೋಗೋದು, ಅವ್ರ ಆಫೀಸಿಗೆ ಕರ್ಕೊಂಡು ಹೋಗೋದು, ಕೋರ್ಟಿಗೆ ಕರ್ಕೊಂಡು ಹೋಗೋದು ಏನಾರು ಆಯಿತಾ? ಆದರೆ ಹಿಡ್ಕೊಂಡು ಹೋಗ್ಬಿಟ್ರು, ಜೈಲಿಗೆ ಹಾಕ್ಬಿಟ್ರು, ಏನೇನೋ ಹಬ್ಸಿದ್ರು. ನಾನು ಅವತ್ತು 7ಕ್ಕೆ ಬಂದರು, 8:15 ಹೊಟ್ಟೋದ್ರು. ನಾನು ರಾತ್ರಿ 8 ಗಂಟೆಗೆ ಒಂದು ಹೀರೋಯಿನು ನನ್ನ ಮಗ ಪಾರ್ಟಿ ಮಾಡ್ಕೊಂಡು ಕೂತಿದ್ದೀವಿ ಸರ್. ಸರ್ ಇದ್ರ ಜೊತೆಗೆ ಈಗ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ರಿ, ಸೀಸನ್ 12 ನಿಮ್ಮದೇ ಆದಂಥ ಒಂದು ಚಾರ್ಮ್ ಸೃಷ್ಟಿ ಮಾಡಿದ್ರಿ. ಹಾಂ ಸರ್. ಸೊ ಒಂಟಿ ಜಂಟಿ ನಿಮಗೆ ಯಾವ್ದು ಬೆಸ್ಟ್ ಅನ್ನಿಸ್ತು? ಸರ್ ನಂಗೆ ಜಂಟಿನೇ ಬೆಸ್ಟ್ ಇತ್ತು. ಯಾಕಂದರೆ ಚಂದ್ರಪ್ರಭಾ ಅವರು ನಾನು ಅಷ್ಟು ಹೊಂದ್ಕೊಂಡು, ಅಷ್ಟು ಅಟ್ಯಾಚ್ಮೆಂಟು, ಇಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ತುಂಬ ಚೆನ್ನಾಗಿ ಫ್ಲೋ ಆಗ್ತಾಯಿತ್ತು. ಆದರೆ ಅದನ್ನು ಡ್ರಾಮಾ ಅಂತಲೇ ನಾವಿಬ್ಬರು ಮಾತಾಡಿಕೊಂಡೇ ಮಾಡ್ತಾಯಿದ್ವಿ. ಅಂದರೆ ನೀವು ಮೇಕಪ್ ಮಾಡೋದು ಇದು ಮಾಡಿ, ಇದೇ ಕಂಟೆಂಟ್ ಆಗುತ್ತೆ, ಇದೇ TRP ಆಗುತ್ತೆ, ನಾನು ಅಂತ ತಲೆ ಚಟ ಏನ್ರಿ ನೀವು ಅಂತ ಮಾಡ್ತೀವಿ ಅಂತ ಇದು ಮಾತುಕತೆ ಮಾಡಿಕೊಂಡೇ ಮಾಡ್ತಾಯಿದ್ದಿದ್ದು ಫಸ್ಟ್ ಡೇಯಿಂದನು. ಅದೇನಾಗುತ್ತೆ, ಒಂದಿನ ಲಾಕ್ಡೌನ್ ಆಗುತ್ತೆ, ಅದು ಇದಕ್ಕೆ ಕಿರಿಕಾಗಿ, ಅದೇನೋ ವಾಟರ್ ಪೊಲ್ಯೂಷನ್ದು. ಅವತ್ತು ಒಂದು ಹೋಟ್ಲಲ್ಲಿ ಇಟ್ಟಿರ್ತಾರೆ, ಅವತ್ತು ಮೈಕ್ ಇರಲ್ಲ, ಅವತ್ತು ಇನ್ನೂ ಡೀಪಾಗಿ ಮಾತಾಡ್ಕೊಬಿಡ್ತೀವಿ. ಏನಂದರೆ ಇಂಡಿಯಾ ಫುಲ್ಲಿಗೆ ಇದು ನ್ಯೂಸ್ ಆಗಿರುತ್ತೆ, ಲಾಕ್ಡೌನ್, ಬಿಗ್ ಬಾಸ್ ಲಾಕ್ಡೌನ್ ಆಯಿತು ಅಂತ. ನಾಳೆ ಹೆಂಗೂ ಹೋಗ್ತಾ ಇದ್ದೀವಲ್ಲ, ಅಲ್ಲಿ ಚಿಂದಿ ಚಿತ್ರಾನ್ನ ಬೂಂದಿ ಮಾಡಿಸ್ಬಿಡೋಣ, ನಮ್ಮದು TRP ಓಡ್ಬಿಡುತ್ತೆ ಅಂದ್ಬಿಟ್ಟು ಜಗಳ ಆಡೋಂಗೆ ಪ್ಲ್ಯಾನ್ ಮಾಡ್ಕೊಳ್ತೀವಿ. ಆದರೆ ಈ ಲೆವೆಲ್ಗೆ ಡ್ರಾ ಮಾಡಿ ನನ್ನೇ ಕಳ್ಳ ಮಾಡ್ತಾರೆ, ಕೆಟ್ಟವನು ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಕಳ್ಳ ಅಂದರೆ ನಾನೇ ಸುಳ್ಪುರ್ಕ ಥರ ಮಾಡ್ತಾರೆ ಅಂತ. ನಾನು ಸ್ನಾನಕ್ಕೆ ಹೋಗಿರ್ತೀನಿ, ಇವ್ರೇನು ಮಾಡ್ತಾರೆ, ಇವ್ರಿಗೆ ಸಿಟ್ಟು ಬಂದಿರಲ್ಲ, ಇರಿಟೇಷನ್ನು ಆಗಿರಲ್ಲ. ನಾನು 2 ಅವರ್ ಸ್ನಾನನೂ ಮಾಡ್ತಿರಲ್ಲ, ದಿನ ಬರೀ 20 ನಿಮಿಷ ಸ್ನಾನ ರೆಗ್ಯುಲರ್. ವಾರಕ್ಕೊಂದ್ಸಲಿ ಮಾತ್ರ
10 ನಿಮಿಷ ಸ್ನಾನ ಪ್ಲಸ್ 20 ನಿಮಿಷ ಹೇರ್ ಡೈ, ಅದು ಟೋಟಲ್ 40 ನಿಮಿಷ ಆಗೋದು ಬಣ್ಣ ಹಾಕೊಳ್ಳೋ ದಿನ. ಅವತ್ತು ಬಣ್ಣ ಹಾಕ್ಕೊಳ್ತಾ ಇರ್ತೀನಿ, 40 ನಿಮಿಷ ಆಗಿರುತ್ತೆ. ಆಮೇಲೆ 2 ಇರುತ್ತೆ, ಒಂದು ಬಿಸಿನೀರು ಒಂದು ತಣ್ಣೀರು. ಎಲ್ಲ ಬಿಸಿನೀರಿಗೆ ಹೋಗೋದು, ತಣ್ಣೀರಿಗೆ ಬಾಗಿಲು ತೆಗೆದುಬಿಟ್ಟು ಹೋಗಿ ಅಂದರೆ ಹೋಗಲ್ಲ ಅಂತಾರೆ. ನಾನು ಎಲ್ಲರಿಗೂ ನೀವು ಹೋಗ್ತೀಯಾ ಎಲ್ಲ ಕೇಳ್ಬಿಟ್ಟು ಖಾಲಿ ಇರೋ ಟೈಮಲ್ಲೇ ಹೋಗ್ತೀನಿ. ಯಾಕಂದರೆ ತಣ್ಣೀರಲ್ಲೇ ಮಾಡೋದು, ನನಗೇನು ಬಿಸಿನೀರು ಸುಖ ನನಗೆ ಬೇಕಾಗಿಲ್ಲ, ತಣ್ಣೀರಿಗೆ ಹೋಗೋದು. ಆದರೆ ನಾನು ಹೋದಾಗಲೇ ಬೇಕು ಅಂತ ತಟ್ಟೋದಿಲ್ಲ. ಎಷ್ಟೊತ್ತು ಅಂತ ಇವರೇ ಹೇಳಿ ಡ್ರಾಮಾ ಮಾಡಿಸೋದು. ಆಮೇಲೆ ನಾನು ಬರೋ ಅಷ್ಟೊತ್ತಿಗೆ ನನಗೆ ಒಳಗೆ ಏನಾಗಿದೆ ಗೊತ್ತಿಲ್ಲ. ಅಂದರೆ ಈ ಲೆವೆಲ್ಗೆ ಇವ್ರು ಪ್ಲ್ಯಾನ್ ಹಾಕ್ಕೊಂಡವ್ರೆ ಅಂತಲೂ ಗೊತ್ತಿರಲಿಲ್ಲ ಚಂದ್ರಪ್ರಭು ಅವರು. ಹೋಗ್ಬಿಟ್ಟು ಗ್ಲಾಸ್ ಎಲ್ಲ ಹೊಡೆದು ಫುಲ್ ಇದು ಮಾಡಿ ಕಣ್ಣಲ್ಲೆಲ್ಲ ನೀರು ಹಾಕ್ಕೊಂಡು ಡ್ರಾಮಾ ಮಾಡಿ ಅವ್ರನ್ನೆಲ್ಲ ಅವ್ರದ್ದು ನಿಜ ಅಂತ ನಂಬಿಸ್ಬಿಟ್ಟು, ಅಂದರೆ ನಾನು ಅಂದ್ಕೊಂಡಿದ್ದೀನಿ ನಾವು ಮಾತಾಡಿರೋ ಡ್ರಾಮಾ ನಡೀತಾ ಇದೆ ಅಂತ. ಆದರೆ ಬಂದವ್ರು ಏಕ್ದಮ್ ನನ್ನ ಮೇಲೆ ನುಗ್ಬಿಟ್ಟು ರ್ಯಾಶಾಗಿ ಅವ್ರನ್ನ ಕಣ್ಣೀರು ಹಾಕ್ಸ್ಬಿಟ್ಟು